ನಾವು ಇದು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ, ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ, ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರನ್ನೋ ಅಶೋಕಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಅಷ್ಟೆ. ಹೇಳಪ್ಪ. ಥ್ಯಾಂಕ್ ಯು. ನಾವು ಇದು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ, ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ, ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರನ್ನೋ ಅಶೋಕಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಅಷ್ಟೆ. ಹೇಳಪ್ಪ. ಥ್ಯಾಂಕ್ ಯು. ನಾವು ಇದು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ, ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ, ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರನ್ನೋ ಅಶೋಕಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಅಷ್ಟೆ. ಹೇಳಪ್ಪ. ಥ್ಯಾಂಕ್ ಯು. ನಾವು ಇದು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ, ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ.
ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ. ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರನ್ನೋ ಅಶೋಕಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಅಷ್ಟೆ. ಹೇಳಪ್ಪ. ಥ್ಯಾಂಕ್ ಯು. ನಾವು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ. ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ. ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರನ್ನೋ ಅಶೋಕಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಅಷ್ಟೆ. ಹೇಳಪ್ಪ. ಥ್ಯಾಂಕ್ ಯು. ನಾವು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ ಟಿ ವಿಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ. ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ. ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರನ್ನೋ ಅಶೋಕಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಅಷ್ಟೆ. ಹೇಳಪ್ಪ. ಥ್ಯಾಂಕ್ ಯು.